ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ನಿನ್ನೆ ವೀಡಿಯೋ ತಡವಾಗಿತ್ತು. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರ್ಬೋದು ಅಂತ ನೋಡ್ತೋಗೋಣ. ಇವತ್ತು ಸಮಯ ಕೊಟ್ಟಿದ್ದು ತುಂಬ ಕಡಿಮೆ ಮಾರ್ಕೆಟಿಗೆ. ಇವತ್ತು ಕೂಡ ಒಂದು ನೆಗೆಟಿವ್ ಆಗಿ ಆಯಿತು. ಯಾಕೆ ಅಂತಂದರೆ US ಮಾರ್ಕೆಟಲ್ಲಿ ನಿನ್ನೆ ಬಂದಂಥ ಸೆಲ್ ಆಫು. ಟ್ರಂಪ್ ಅವ್ರು ಹೇಳ್ಬಿಟ್ಟಿದ್ದಾರೆ ಚೈನಾಗೆ 10% ಹಾಕ್ತೀನಿ, ಇವರು ಯಾರಿಗೆ ಮೆಕ್ಸಿಕೋ ಮತ್ತು ಕೆನಡಾಗೆ ನಾಳೆಯಿಂದನೇ ಶುರು, ಅವರಿಗೆ 25% ಟ್ಯಾಕ್ಸ್ ಅಂತ ಹೇಳ್ಬಿಟ್ಟಿದ್ರಲ್ವ. ಅದಕ್ಕೆ ಈಗ ನೋಡಿ, ಚೈನಾಯಿಂದನೂ ಇವತ್ತು ನ್ಯೂಸ್ ಬಂದಿದೆ, 15% ಟ್ಯಾಕ್ಸ್ ಹಾಕ್ತೀವಿ ನಿಮಗೆ, ನೀವೇನೇನು ಇಂಪೋರ್ಟ್ ಮಾಡ್ಕೊತಿರೋ ಚೈನಾ ಅಂದರೆ ಚೈನಾಗೆ ಏನು ಕಳಿಸ್ತಾ ಇದ್ದೀರಲ್ಲ, ಚಿಕನ್ನು, ವೀಟು ಮತ್ತು ಕಾರ್ನು, ಕಾಟನ್ ಪ್ರಾಡಕ್ಟು ಅದೆಲ್ಲ ಬರುತ್ತಲ್ಲ US ಇಂದ, ಅದಕ್ಕೆ 15% ಹಾಕ್ತೀವಿ ನಾವು ಅಂತಲೂ ಚೈನಾ ಇವತ್ತು ವಾಪಸ್ಸು ತಿರುಗೇಟನ್ನು ಕೊಟ್ಟಿದ್ದಾರೆ. ಇದು ಮುಂದುವರಿಯೋ ಥರ ಕಾಣುತ್ತೆ. ಇವತ್ತು ಕೂಡ ನೆಗೆಟಿವ್ ಆಗಿ ಉಳಿತಾ ಹೋಗ್ಬೋದು US ಮಾರ್ಕೆಟು. ಹಾಗಾಗಿ ಏನಾಯಿತು, ಇವತ್ತು ಮಾರ್ಕೆಟು ಓಪನಿಂಗಲ್ಲೇ ನೆಗೆಟಿವ್ ಆಗಿ ಹೋಯಿತು. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಇವತ್ತು ನೆಗೆಟಿವ್ ಸೆಕ್ಟರ್ ಅಂದರೆ ಎಲ್ಲದಕ್ಕಿಂತ ಅದು ಆಟೋ ಸೆಕ್ಟರ್ ಅಂತ ಕಾಣಿಸ್ತಾ ಇದೆ. ಈಗ ಫಾರಿನ್ ಕಾರ್ಗಳನ್ನು ಇಂಪೋರ್ಟ್ ಮಾಡಿಕೊಂಡು ಅದಕ್ಕೆ ಇಂಪೋರ್ಟ್ ಡ್ಯೂಟಿ ಎಲ್ಲ ಕಮ್ಮಿ ಮಾಡಿ ಇದೆಲ್ಲ ಮಾಡ್ತಿರೋದ್ರಿಂದ ಇಂಡಿಯನ್ ಕಾರ್ಗಳಿಗೆ ಹೊಡೆತ ಬೀಳ್ಬೋದಾ ಅಂತ ಒಂದು ಸುದ್ದಿ ಬರ್ತಾ ಇದೆ. ಇದೆಲ್ಲದರ ಮಧ್ಯೆ ಫೆಬ್ರವರಿನಲ್ಲಿ ಹೈಯೆಸ್ಟ್ ಸೋಲ್ಡ್ ಕಾರ್ಸ್ದು ಡೇಟಾ ಬಂದಿದೆ ನೋಡಿ. ಟಾಟಾ ಪಂಚು, ಮಾರುತಿನೋ ಹಿಂದಕ್ಕೆ ಬಿಟ್ಟು ಸುಮಾರು ವರ್ಷಗಳಾದಮೇಲೆ ನಂಬರ್ 1 ಆಗಿತ್ತು ಅಂತೆಲ್ಲ ಹೋದ ವರ್ಷ ನಾವು ಸುದ್ದಿ ಕೇಳಿದ್ವಿ. ಈಗ ಫೆಬ್ರವರಿ ಡೇಟಾ ಬಂದಿರೋ ಪ್ರಕಾರ ಟಾಪ್ 5 ಕಾರ್ಸಲ್ಲಿ ಟಾಟಾ ಮೋಟಾರ್ಸ್ ಒಂದೂ ಕೂಡ ಇಲ್ಲ. 4 ಕಾರು 5ರಲ್ಲಿ ಟಾಪ್ ಸೆಲ್ಲಿಂಗಲ್ಲಿ ಮಾರುತಿ ಆಗಿದೆ. ಇದು ಅಫೋರ್ಡಬಿಲಿಟಿ ಇದೆಲ್ಲ ಕಾರಣದಿಂದಾಗಿ ಜನ ವಾಪಸ್ ಹೋಗ್ತಾ ಇರ್ಬೋದು. ಫ್ರಾಂಕ್ಸು ನಂಬರ್ 1 ಸೆಲ್ಲಿಂಗ್ ಕಾರ್ ಆಗಿದೆ. ಓವರಾಲ್ 21,000 ಕಾರ್ ಏನೋ ಒಂದು ಸೆಲ್ ಮಾಡಿದ್ದಾರೆ ಬರೀ ಫೆಬ್ರವರಿನಲ್ಲಿ ಮಾರುತಿಯವರು. ಅದೇ ಟಾಪ್ 4 ಕಾರ್ ಐ ಥಿಂಕ್ ಯಾವುದೋ ಮಧ್ಯದಲ್ಲಿ 3ನೇ ಸ್ಥಾನದಲ್ಲಿ ಕ್ರೆಟಾ ಇದೆ, ಹ್ಯುಂಡೈ ಅವ್ರದ್ದು. ಅದು ಬಿಟ್ಟರೆ ಇನ್ನೆಲ್ಲದೂ ಕೂಡ ಫ್ರಾಂಕ್ಸು, ವ್ಯಾಗನಾರು, ಡಿಸೈರು, ಸ್ವಿಫ್ಟು ಮತ್ತು ಇನ್ನೊಂದು ಯಾವುದೋ ನೋಡಿದೆ ನಾನು, ಬಲೆನೋ, ಈ 4 ಕಾರ್ಗಳೇ ಹೈಯೆಸ್ಟ್ ಸೆಲ್ಲಿಂಗ್ ಆಗಿರುವಂಥದ್ದು. ಸೊ ಟಾಟಾ ಮೋಟರ್ಸು ಅಥವಾ ಮಹೀಂದ್ರ ಆ್ಯಂಡ್ ಮಹೀಂದ್ರ ಈ ಕಾರ್ಗಳಿಗೆ ಮೇಯ್ನಾಗಿ ಎಲೆಕ್ಟ್ರಿಕಲ್ಲಿ ಜಾಸ್ತಿ ಮುಂಚೂಣಿಯಲ್ಲಿರೋ ಆ ಕಾರ್ಗಳು. ಬಟ್ ಎಲೆಕ್ಟ್ರಿಕ್ದು ಡೇಟಾ ಬಂದಿತ್ತು, ಟಾಟಾ ಮೋಟರ್ಸ್ ಅವ್ರದ್ದು 23% ಗ್ಲೋಬಲಿ ಡೌನ್ ಆಗಿದೆ ಸೇಲ್ಸು ಲಾಸ್ಟ್ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ. ಪ್ರೈಸಿಗೆ ಎಲ್ಲ ಗೊತ್ತಿರಲ್ಲ, ಪ್ರೈಸ್ ಎಲ್ಲದನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ, ಅದನ್ನ ಆಲ್ರೆಡಿ ನೋಡ್ತಾ ಇದ್ದಾರೆ ಸ್ಟಾಕ್ಗಳಲ್ಲಿ. ಸೊ ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತು ಟಾಪ್ ಲೂಸರ್ ಅಂದರೆ ಬಜಾಜ್ ಆಟೋನೇ 4.95%. ಟಾಪ್ ಗೈನರು ಇವತ್ತು BPCL 3% ಅಪ್ ಬಂದಿದೆ. ಕಾರಣ ಏನು, ನಿನ್ನೆ ಕ್ರೂಡು ತುಂಬ ಕೆಟ್ಟದಾಗಿ ಕ್ರಾಶ್ ಆಯಿತು. ನಿನ್ನೆ ಕ್ರೂಡಲ್ಲಿ ಆಯಿತು US ಮಾರ್ಕೆಟಲ್ಲಿ ಟ್ಯಾರಿಫ್ ಸುದ್ದಿ ಬಂದಿದ್ದು ಜೋರಾಗಿ ಫಾಲ್ ಆಗಿದೆ. ಸೊ ಕ್ರೂಡ್ ರಿಲೇಟೆಡ್ ಸ್ಟಾಕ್ಸ್ ಯಾವುದಿದೆಯೋ ಅದೆಲ್ಲ ಪಾಸಿಟಿವ್ ಆಗಿದೆ. ಡಿಫೆನ್ಸ್ ಸೆಕ್ಟರ್ಗಳು ಮೊನ್ನೆಯಿಂದನೂ ನೋಡ್ತಾ ಇದ್ದೀವಿ, ಡಿಫೆನ್ಸ್ ರಿಲೇಟೆಡ್ ಇರುವಂಥ ಸ್ಟಾಕ್ಗಳಲ್ಲಿ ಒಂದು ಅಪ್ ಮೂಮೆಂಟು ಬರ್ತಾ ಇದೆ. ಸೊ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ಇವತ್ತು ಅಂತ ನೋಡೋದಾದರೆ ನೋಡಿ, ಓಪನಿಂಗ್ ನಿನ್ನೆ ಏನಂತ ಮಾತಾಡಿದ್ವಿ, ಒಂದು ಸಾಧ್ಯತೆ ಇದೆ, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಆಗ್ಬೋದು ಇವತ್ತು ಸೆನ್ಸೆಕ್ಸಲ್ಲಿ ಅಂತಲೂ ಮಾತಾಡಿದ್ದೆ. ಆದರೆ ನಿಫ್ಟಿನಲ್ಲಿ ಏನಾಗ್ಬೋದು, ಇಲ್ಲಿ ಒಂದು ಕೆಳಗಡೆ ಬಾಟಮ್ನ ಮಾಡಿ 22,000 ರೌಂಡ್ ಲೆವೆಲ್ ಹತ್ರ ಇಲ್ಲಿ ಒಂದು ಸ್ವಲ್ಪ ಪಾಸ್ ಆಗಿಬಿಟ್ಟು ಮೇಲ್ಗಡೆ ಬಂದು ಬಸ್ ಸ್ಟ್ಯಾಂಡ್ ಮಾಡಿರೋದ್ರಿಂದ ಇದೇ ಝೋನಲ್ಲಿ ಎಲ್ಲರೂ ಓಪನ್ ಆಯಿತು ಅಂತಂದರೆ ಒಂದು ಬ್ರೇಕ್ಔಟ್ ಆಗ್ಬೋದು. ಅದು 22,250 ಈ ಝೋನ್ ಕಡೆಗೆ ತೊಗೊಂಡು ಹೋಗ್ಬೋದು ಅಂತ ಒಂದು ಅಸಂಪ್ಷನ್ ಇತ್ತಲ್ವ. ಬಟ್ ಇವತ್ತೇನಾಯಿತು, ಆ ಥರ ಆಗಬೇಕಿತ್ತು ಅಂದರೆ ಇಲ್ಲೇ ಓಪನ್ ಆಗಬೇಕಿತ್ತು ಅಥವಾ ಮೇಲ್ಗಡೆ ಓಪನ್ ಆಗಬೇಕಿತ್ತು. ಇವತ್ತೇನಾಯಿತು, ಸೀದಾ ಇದ್ರ ಕೆಳಗಡೆ ಇಲ್ಲಿಗೆ ಇವತ್ತು ಹೊಸ ಲೋನ ಮಾಡಿಬಿಟ್ಟಿದೆ. ತಿರ್ಗಾ 22,000ದಿಂದನೂ ಕೆಳಗಡೆ ಓಪನ್ ಆಗೋಗ್ಬಿಡ್ತು. ಇದು ಆತಂಕಕಾರಿ ಸ್ಥಿತಿನೇ. ಬಟ್ ವಾಪಸ್ ರಿಟರ್ನ್ ಆಗಿ ನಿನ್ನೆ ಏನೊಂದು ಮೂಮೆಂಟ್ ಬಂದಿತ್ತು, ಅದಕ್ಕೆ ಇಂಟರ್ನಲ್ ಕ್ಯಾಂಡಲ್ ಅಂತ ಮಾಡಿದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಈಗಲೂ ಕೂಡ ಮಾರ್ಕೆಟು ವೀಕ್ ಇರೋದನ್ನ ಇದು ಸಾರಿ ಹೇಳ್ತಾ ಇದೆ. ಹೇಗೆ ನಾವು ಸ್ವಲ್ಪ ರಿಕವರ್ ಆಗ್ತೀವಿ ಅಂತಂದರೆ ಗ್ಲೋಬಲ್ ಮಾರ್ಕೆಟ್ ಬಿಡ್ತಾ ಇಲ್ಲ. ಗ್ಲೋಬಲ್ ಮಾರ್ಕೆಟ್ ಚೆನ್ನಾಗಿದೆ ಅಂತಂದರೆ ಇಲ್ಲಿ FIಗಳು ಮಾರ್ಬಿಟ್ಟು ಹೋಗ್ತಾ ಇದ್ದಾರೆ. ಇದೆಲ್ಲ ನಿನ್ನೆ ನೋಡಿ 8,000 ಕೋಟಿ ಡೇಗಳು ಮಾರಿದ್ರೂ ಕೂಡ ಈ ಒಂದು ಸ್ಥಿತಿ. ಯಾಕೆಂತಂದರೆ ರಿಟೇಲರ್ಸು ಕೂಡ ಇವಾಗ ಪ್ಲಾನಿಕ್ ಮಾಡಲ್ಲೇ ಇದ್ದಾರೆ, ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲ ಆಗ್ತಾ ಹೋಗುತ್ತೆ. ಈಗ ಬೈ ಮಾಡಬೇಕಾ ಸೆಲ್ ಮಾಡಬೇಕು, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಟ್ರೈಲಿಂಗ್ SL ಬಗ್ಗೆ ನೆನ್ನೆ ಹೇಳಿದ್ದೆ, ಟ್ರೈಲಿಂಗ್ ಪಿ ಬಗ್ಗೆ. ಸೊ ಟ್ರೈಲಿಂಗ್ ಪಿನಲ್ಲಿ ಖಂಡಿತವಾಗ್ಲೂ ಅಟ್ರಾಕ್ಟಿವ್ ಸಿಚುವೇಷನ್ ಇದೆ. ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ, ಹೂಡಿಕೆ ಮಾಡಿ ಅಂತ ಹೇಳ್ತಾ ಇಲ್ಲ, ಯೋಚನೆ ಮಾಡ್ಬೋದು. 22,000 ಕ್ರೂಷಿಯಲ್ ಲೆವೆಲ್, 22,000 ಬಿಟ್ಕೊಡ್ತು ಅಂತಂದರೆ ನಿಫ್ಟಿನಲ್ಲಿ ಒಂದು ದೊಡ್ಡ ಫಾಲ್ ಬರುತ್ತೆ. 20,000 ತನಕನೂ ಮಾರ್ಕೆಟು ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ, ಇನ್ ಕೇಸ್ 22,000 ನಾವು ಸಸ್ಟೈನ್ ಮಾಡಿಕೊಂಡು ಮೇಲ್ಗಡೆ ಹೋಗಲಿಲ್ಲ ಅಂತಂದರೆ. ಹಾಗಾಗಿ ಇಮಿಡಿಯೇಟ್ ರಿಕವರಿ ಅಂತ ಬರಲಿಲ್ಲ ಅಂದರೆ ಒಂದು ಶಾರ್ಟ್ ಕವರಿಂಗ್ ಬರ್ಬೋದು. ಸೊ ನೋಡಿ ಏನು ಮಾಡ್ಬೋದು ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಈಗ ಆ ಝೋನ್ ಏನು ಹಾಕೊಂಡಿದ್ದೀವಿ 49,300, ಆ ಝೋನಲ್ಲಿ ಇವತ್ತು ಲೋವಲ್ಲಿ ಓಪನ್ ಆದರೂ ಹೊಸ ಲೋನ್ ಅಂತ ಮಾಡಿಲ್ಲ. ಮೇಲ್ಗಡೆ ಕಂಪ್ಯಾರಿಟಿವ್ಲಿ ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಆ ಸ್ಟ್ರೆಂತನ್ನು ತೋರಿಸ್ತಾ ಇದೆ. ನಾಳೆಗೂ ಕೂಡ ಈಗ 48,500, 600 ಈ ಝೋನ್ಗಳು ಇಂಟರ್ನಲ್ ಕ್ಯಾಂಡಲ್ ರೇಂಜಲ್ಲೇ ಇದೆ. ನೋಡ್ತಾ ಹೋಗಬೇಕು ಎಲ್ಲಿ ಓಪನ್ ಆಗುತ್ತೆ ಅಂತ. ಮೇಲ್ಗಡೆ ಓಪನ್ ಆದರೆ ಒಂದು ಸೆಲ್ಲಿಂಗ್ ಬರ್ತಾ ಹೋಗ್ಬೋದು, ಇಮಿಡಿಯೇಟಾಗಿ ಬಿಟ್ಕೊಡಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದರ ಸಿಚುವೇಷನ್ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಅಪ್ಪಿ ಗ್ಯಾಪ್ ಓಪನಿಂಗ್ ಏನಾರು ಆಯಿತು ಅಂದರೆ ನೀವು ಇಮಿಡಿಯೇಟಾಗಿ ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಇದೇ ಝೋನಲ್ಲಿ ಓಪನ್ ಆಯಿತು ಅಂದರೆ ಈ ರೇಂಜನ್ನು ನೀವು ಹುಷಾರಾಗಿ ನೋಡಿಕೊಂಡು ಇನ್ನೂ ಒಂದಿನ, ಇನ್ನೂ ಎಕ್ಸ್ಪೈರಿ ಏನು ಇಲ್ವಲ್ಲ ಈ ತಿಂಗಳು, ಹೊಸ ತಿಂಗಳಿನೂ ಶುರುವಾಗಿರೋಂಥದ್ದು ನೋಡೋಣಂತೆ. ಸದ್ಯಕ್ಕೆ ರೇಂಜ್ ಬಿಟ್ಕೊ ಹೋಗೋ ಥರ ಕಾಣಿಸ್ತಾ ಇಲ್ಲ ಸಿಚುವೇಷನ್ನು. ಅದೇ ರೀತಿಯಾಗಿ ಮಿಡ್ ಕ್ಯಾಪು ಇದರದೆಲ್ಲ ಎಕ್ಸ್ಪೈರಿ ಆಗೋಗಿದೆ. ಎಲ್ಲರೂ ಕೂಡ ಹೊಸ ತಿಂಗಳು ಇನ್ನೂ ನೋಡಿ, ಇನ್ನೂ ಅಲ್ಲೇ ಲೋಯರ್ ಲೋ ಅದೇ ಸ್ಟ್ರಕ್ಚರಲ್ಲೇ ಇದೆ. ಬಟ್ ಈ ಝೋನ್ನಂತೂ ಬಿಟ್ಕೊಡ್ಬಾರ್ದು. ಇಲ್ಲಿ ಪಾಸಿಟಿವ್ ಆಗಿದೀವೋ ಬಿಡ್ತೀವೋ, ಬಟ್ ಈ ಝೋನಲ್ಲಿ ನಾನು ತುಂಬ ನೆಗೆಟಿವ್ ಅಂತೂ ಇರ್ತಾ ಇಲ್ಲ. ಯಾಕೆಂದರೆ ಅದನ್ನು ವಿಕ್ಸ್ ಕೂಡ ಹೇಳ್ತಾ ಇದೆ. ವಿಕ್ಸಲ್ಲಿ ಈ ಥರ ಎಲ್ಲ ಸಿಚುವೇಷನ್ ಆಯಿತು, US ಮಾರ್ಕೆಟಲ್ಲಿ ಬಿದ್ದಿತ್ತು ಅಂದರೆ ಇವತ್ತು ಒಂದು 14-15 ಈ ಥರ ಏನಾದ್ರು ಕ್ಲೋಸಿಂಗ್ ಆಗಿಬಿಟ್ಟಿತ್ತು ಅಂದರೆ ವಿಕ್ಸು ಮಾರ್ಕೆಟಲ್ಲಿ ಮತ್ತೆ ವಾಲಟಿಲಿಟಿ ಇದೆ. ಇವಾಗ ಏನಾದ್ರು ಒಂದು ಗ್ರ್ಯಾಜುಯಲಾಗಿ ಮೂವ್ಮೆಂಟ್ ಬರ್ಬೋದು ಅಂತ. ಬಟ್ ಇವಾಗ ಬಂದ್ರೂ ನಿಧಾನಕ್ಕೆ ಇಮಿಡಿಯೇಟಾಗಿ ಸೆಲ್ಲಿಂಗ್ ಅಂತ ಆಗಲ್ಲ ಅಥವಾ ಬೈಯಿಂಗ್ ಅಂತ ಆಗಲ್ಲ, ಆರಾಮಾಗಿ ನಿಧಾನಕ್ಕೆ ಹೋಗೋ ಥರ ಸಿಚುವೇಷನ್ನು ಕಾಣಿಸ್ತಾ ಇದೆ. ಸೊ ಬೇರೆ ಇಂಡೆಕ್ಸ್ಗಳು ಮಾತಾಡೋದು ಬೇಡ ಅಂತ ಅನ್ಕೋತೀನಿ.
ನ್ಯೂಸ್ ಗೋಲ್ಡ್ ಹೇಳೋದ್ರ ಬಗ್ಗೆ ಗೋಲ್ಡ್ ಬಗ್ಗೆ ಒಂದು ನ್ಯೂಸ್ ಬಂದಿತ್ತು. ಎಷ್ಟು ಇಂಪೋರ್ಟ್ ಡ್ಯೂಟಿನ ಕಮ್ಮಿ ಮಾಡಿದ್ದಾರೆ ಗೋಲ್ಡ್ಗೆ ಮತ್ತು ಸಿಲ್ವರ್ಗೆ. ನಿಮ್ಗೆ ಗೊತ್ತಿದೆ ಇಡೀ ಜಗತ್ತಲ್ಲಿ ಹೈಯೆಸ್ಟ್ ಗೋಲ್ಡನ್ನ ಕನ್ಸ್ಯೂಮ್ ಮಾಡ್ತಾ ಇರೋದು ಮತ್ತು ಇಂಪೋರ್ಟ್ ಮಾಡ್ಕೊತಿರೋ ದೇಶ ಅಂತ ನೋಡಿದ್ರೆ ಸೆಕೆಂಡ್ ಪೊಸಿಷನಲ್ಲಿ ಬರ್ತೀವಿ ನಾವು ವರ್ಲ್ಡಲ್ಲಿ. ಸೊ ಅದೇ ರೀತಿಯಾಗಿ ಸಿಲ್ವರ್ ಅಂತ ನೋಡಿದ್ರೆ ನಾವೇ ಹೈಯೆಸ್ಟ್ ವರ್ಲ್ಡಲ್ಲಿ. ಹಾಗಾಗಿ ಗೋಲ್ಡು ಮತ್ತು ಸಿಲ್ವರ್ಗೆ ಗೋಲ್ಡ್ ಆದಷ್ಟು $12 ಏನೋ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ 10 ಗ್ರಾಮಿಗೆ. ಅಂದರೆ ಹೆಚ್ಚು ಕಮ್ಮಿ ನಿಮಗೆ ಒಂದು ಗ್ರಾಮಿಗೆ $100 ಡಿಸ್ಕೌಂಟ್ ಸಿಗ್ಬೋದು ಇಂಪೋರ್ಟ್ ಡ್ಯೂಟಿ ಕಮ್ಮಿ ಮಾಡೋದ್ರಿಂದ. ಆದರೆ ಇಲ್ಲೇನಾದ್ರು ಬೆಲೆನಲ್ಲಿ ಏನಾದ್ರು ಚೇಂಜಸ್ ಕಾಣಿಸ್ತಾ ಇದೆ MCX ಚಾರ್ಟಲ್ಲಿ ಅಂದರೆ ಏನೂ ಇಲ್ಲ. ಯಾಕೆಂತಂದರೆ ಈ ಟ್ಯಾರಿಫು ಮತ್ತೊಂದೆಲ್ಲ ಆದಾಗ ಕೆಳಗಡೆ ಬರ್ತೀನಿ ಅಂತ ರೆಡಿಯಾಗಿತ್ತು, ಮತ್ತೇನೋ ಟ್ಯಾರಿಫ್ ಎಲ್ಲ ಪ್ರೀಪೋನ್ ಮಾಡ್ಕೊಂಡ್ರು. ಏಪ್ರಿಲಲ್ಲಿ ಮಾಡಿದ್ದನ್ನು ಮಾರ್ಚಲ್ಲೇ ಟ್ಯಾರಿಫ್ ಹಾಕ್ತೀವಿ ಅಂತೆಲ್ಲ ಹೇಳಿದಕ್ಕೆ ಮತ್ತೆ ತಿರ್ಗಾ ಮೇಲ್ಗಡೆ ಹೋಗ್ತಾ ಇದೆ ಗೋಲ್ಡು. ಹಾಗಾಗಿ ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ ಗೋಲ್ಡನ್ನು ಸೆಲ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನೂ ಎಲ್ಲಿ ತನಕ ಹೋಗುತ್ತೋ ಗೊತ್ತಿಲ್ಲ ಗೋಲ್ಡು. ಅದೇ ರೀತಿಯಾಗಿ ಕ್ರೂಡು ನೋಡಿ, ಕ್ರೂಡು ನಿನ್ನೆ ಜೋರ ಕ್ರ್ಯಾಶ್. ನಿನ್ನೆ ಯಾವಾಗ ಹೇಳಿದ್ದು ಟ್ಯಾರಿಫ್ ಈ ಥರ ಅಂತ ಕ್ರೂಡು ದವಾರ್ ಅಂತ ಬಿದ್ದುಬಿಡ್ತು ನಿನ್ನೆ. ಸೊ ನಿನ್ನೆ ಕ್ಲೋಸಿಂಗ್ ಅಂತಷ್ಟಕ್ಕಂತೂ ಇನ್ನೂ ಜೋರಾಗಿ ಬಿದ್ದೋಯ್ತು. 6,000 ಇದ್ದಿದ್ದು ಸೇರಾ 5,990. ಈಗ ಸ್ವಲ್ಪ ರಿಕವರ್ ಆಗೋ ಥರ ಬರ್ತಾ ಇದೆ. ಬಟ್ ಓವರ್ ಆಲ್ ಕ್ರೂಡ್ ಚಾರ್ಟ್ ನೋಡ್ಕೊಂಬರ್ತಾದ್ರೆ ನಾವು ಡೈಲಿ ಕ್ಯಾಂಡಲಲ್ಲಿ ಈಗ ಜಸ್ಟ್ ಡಿಸೆಂಬರಿಂದ ನಾವು 1,000 ಪಾಯಿಂಟ್ಸ್ ಮೇಲೆ ಹೋಗಿ 1,000 ಪಾಯಿಂಟ್ ಕೆಳಗಡೆ ಬಂದುಬಿಟ್ಟಿದ್ದೀವಿ. ಅಂದರೆ ಒಂದು ದೊಡ್ಡ ವಾಲಟಿಲಿಟಿ. ನೋಡಿ ಇದು ಯಾಕೆ ಈ ಥರ ಆಗುತ್ತೆ, ಈ ಥರದ ಮೂವ್ಗಳನ್ನ ಏನಾದ್ರು ನಾವು ಪ್ರಿಡಿಕ್ಟ್ ಮಾಡ್ಬೋದು ಅಂದರೆ ಎರಡು ಸೈಡ್ ಪ್ರಿಡಿಕ್ಟ್ ಮಾಡೋದು ಖಂಡಿತ ಕಷ್ಟ. ಬಟ್ ಇಲ್ಲಿ ನೀವು ನೋಡ್ತಾ ಬರೋದಾದರೆ ಲಾಸ್ಟ್ ವರ್ಷ ಸೆಪ್ಟೆಂಬರಿಂದ ಹಿಡಿದು ಒಂದೇ ಝೋನ್, ಇಲ್ಲಿ ಮಧ್ಯದಲ್ಲಿ ಒಂದು ಸ್ಪೈಕ್ ಮಾಡಿದ್ಬಿಟ್ರೆ ಒಂದೇ ಝೋನಲ್ಲಿ ಕಚ್ಕೊಂಡಿತ್ತು ಬಸ್ ಸ್ಟ್ಯಾಂಡು. ಅದಕ್ಕೆ ನೋಡಿ ಒಂದು ದೊಡ್ಡ ಮೂಮೆಂಟ್, ಡಬಲ್ ದ ಮೂಮೆಂಟು ಬಂದುಬಿಟ್ಟಿದೆ. ಸೊ ಈಗ ವಾಪಸ್ ಬಂದರು. ನನ್ನ ಅಸಂಪ್ಷನ್ ಏನಿತ್ತು ನಿಮ್ಗೆ ಹೇಳಿದ್ದೆ ಕೂಡ, 6,000 ಅಷ್ಟು ಸುಲಭಕ್ಕೆ ನಾವು ಇಲ್ಲಿಂದ ಕೆಳಗಡೆ ಹೋಗೋಕ್ಕೆ ಆಗಲ್ಲ. ಯಾಕೆಂದರೆ ಇದು ಸುಮಾರು ತಿಂಗಳುಗಳ ಕಾಲ ನಿಂತಿದ್ದ ಪೀರಿಯಡ್ ಇದು ಅಂತ ಮಾತಾಡಿದ್ದೆ. ಹಾಗಾಗಿ ಇಲ್ಲಿ ಏನಾದ್ರು ವಾಪಸ್ ರಿಕವರಿ ಬಂತು ಅಂದ್ರೂ 6,000 ಮೇಲ್ಗಡೆ ಹೋಗಿ ಈ ಒಂದು ರೇಂಜಲ್ಲಿ, ಈ ಒಂದು ದೊಡ್ಡ ರೇಂಜ್ ಮಾಡಿದೆಯಲ್ಲ 6,000ದಿಂದ 7,000, ಇಲ್ಲಿ ತಿರ್ಗಾ ಒಂದು ಪಾಸ್ ಆಗುವಂಥ ಸಾಧ್ಯತೆ ಇದೆ. ಇಲ್ಲ ಇಲ್ಲಿ ಒಂದು ದೊಡ್ಡದಾಗಿ ಮೂಮೆಂಟ್ ಬಂದಿತ್ತಲ್ಲ, ಇಲ್ಲಿ ಬಂದು ಈ ಝೋನಲ್ಲಿ ಒಂದು ಏನಾದ್ರು ಬ್ರೇಕ್ಔಟ್, ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂದರೆ ಮತ್ತೆ ಸ್ಪೈಕ್ ಆಗೋ ಥರ ನೋಡ್ಬೋದು. ಕ್ರೂಡು ಯಾವಾಗಲೂ ಟೆನ್ಷನಲ್ಲಿ ಇದ್ದೇ ಇರುತ್ತೆ ನೋಡಿ, ಯಾವ ದೇಶದವ್ರು ಏನು ಮಾಡ್ತಾರೆ ಏನು ಕತೆ ಅನ್ನೋದ್ರ ಬಗ್ಗೆ. ಈಗ ಟ್ಯಾರಿಫ್ ಮಧ್ಯದಲ್ಲಿ ಕ್ರೂಡಿಂದು ಬೆಲೆ ಕಮ್ಮಿ ಆಗಿದೆ ಆಶ್ಚರ್ಯಕರ ರೀತಿಗೆ. ಆದರೆ ನ್ಯಾಚುರಲ್ ಗ್ಯಾಸು ಬೆಲೆ ಜಾಸ್ತಿ ಆಗ್ತಿದೆ. ನ್ಯಾಚುರಲ್ ಗ್ಯಾಸು ಇವಾಗ ಒಂದು ಮಲ್ಟಿ ಇಯರ್ ಬ್ರೇಕ್ಔಟ್ ಆ ಥರ ಅಂತೆಲ್ಲ ಮಾತಾಡ್ಕೊಂಡಿತ್ತು ನೋಡಿ. ಇಲ್ಲೊಂದು ಮೇಲ್ಗಡೆ ಹೋಗಿತ್ತು, ಇಲ್ಲೊಂದು ಸಲ ಅಟೆಂಡ್ ಮಾಡಿತ್ತು, ಇಲ್ಲೊಂದು ಸಲ ಅಟೆಂಡ್ ಮಾಡಿತ್ತು. ಇಲ್ಲಿ ಒಂದು 400 ಸಿಗಳನ್ನು ಸೆಲ್ ಮಾಡಿ ಒಂದು ಗ್ಯಾಪ್ ಫಿಲ್ಲಿಂಗ್ ಅಂತಲೂ ಮಾಡಿದ್ವಿ. ಈಗ ವಾಪಸ್ ಸ್ಟ್ರಾಂಗ್ ಕ್ಯಾಂಡಲ್ಗಳು ಬರ್ತಾ ಇದೆ. ಈ ಸಲ ಏನಾದ್ರು 380 ಬ್ರೇಕ್ ಆಯಿತು ಅಂತಂದರೆ 400ನ ಕ್ರಾಸ್ ಮಾಡೋ ಥರ ಸಿಚುವೇಷನು ಕಾಣಿಸ್ತಾ ಇದೆ ನ್ಯಾಚುರಲ್ ಗ್ಯಾಸಲ್ಲಿ. ಸೊ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. USD INR ಈಗ ಒಂದು ಲೋಯರ್ ಹೈ ಲೋಯರ್ ಲೋ ಮಾಡೋಕ್ಕೆ ರೆಡಿ ಆಗಿದೆಯಾ ಅನ್ನೋ ಥರ ಕಾಣಿಸ್ತಾ ಇದೆ. ಈ ಥರ ಆಯಿತು ಅಂದರೆ ಈ ಸಲ 86 ಒಳಗಡೆ ಬರಬೇಕು. 86 ಈ ಲೆವೆಲ್ನ ಬಂದು ಟೆಸ್ಟ್ ಆಗ್ತಾ ಹೋಗಬೇಕು. ನೋಡೋಣ ಆ ಥರ ಆಗುತ್ತಾ ಅಂತ. ಸೊ ಇದಿದ್ದು ಬಿಟ್ಟು ಬೇರೆ ನ್ಯೂಸ್ ಅಂತ ನಾವು ನೋಡ್ತಾ ಬರೋದಾದರೆ, ನೆನ್ನೆ ಒಂದು 2 ಕೋಟಿ ಜನ ನೋಡ್ತಾರೆ IPLನ ಅಂತ ಹೇಳಿದ್ದೆ. ಇವತ್ತು ಮ್ಯಾಚ್ ನಡೀತಾ ಇದೆ ಇಂಡಿಯಾ ಆಸ್ಟ್ರೇಲಿಯಾದು. 2 ಕೋಟಿ ಅಲ್ಲ, ಎಷ್ಟು 20 ಕೋಟಿ ಲೇಡೀಸು ನೋಡಿದಾರಂತೆ ಲಾಸ್ಟ್ ಇಯರು IPLನ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಜಿಯೋದವರು ಲೇಡೀಸ್ ಬ್ರ್ಯಾಂಡ್ಗಳನ್ನ ಅಡ್ವರ್ಟೈಸ್ ಮಾಡೋಕ್ಕೆ. ಹಾಗಾಗಿ IPL ನೋಡೋರಿಗೆ ಸುಮಾರು ಆ್ಯಡ್ಗಳು ಸಿಗ್ತಾ ಹೋಗ್ಬೋದು. ಅದು ಹೊರತುಪಡಿಸಿ ನೋಡೋದಾದರೆ ಬ್ಯಾಂಕಿಂದ ಒಂದು ಕಾಸಾ ರೇಷಿಯೋ ಅಂತ ನಾವು ಟ್ರ್ಯಾಕ್ ಮಾಡ್ತಾ ಹೋಗ್ತೀವಿ. ಅದನ್ನ CISA ಅಂತ ಕರಿತೀವಿ. ಇದು ಏನು ಹೇಳುತ್ತೆ ಅಂದರೆ ಕರೆಂಟ್ ಅಕೌಂಟ್ ಟು ಸೇವಿಂಗ್ ಅಕೌಂಟ್ ರೇಷಿಯೋ ಅಂತ ಎಷ್ಟಿದೆ ಅನ್ನೋದನ್ನು ಇದು ಸೂಚಿಸ್ತಾ ಇರುತ್ತೆ, CA ರೇಷಿಯೋ ಅನ್ನೋದು. ಇದು ನೋಡಿ ಕಾಸಾ ರೇಷಿಯೋ ಏನಾಗಿದೆ ಅಂತಂದರೆ ಇವಾಗ ಕಮ್ಮಿ ಆಗಿದೆ. ಕಾರಣ ಏನು ಅಂತಂದರೆ ಕರೆಂಟ್ ಅಕೌಂಟು ಸೇವಿಂಗ್ಸ್ ಅಕೌಂಟಲ್ಲಿ ದುಡ್ಡು ಇಡೋದು ಅದ್ರದ್ದು ಏನಿದೆಯೋ ಅದನ್ನು ಬದಲಾಗಿ ಜನ ಫಿಕ್ಸ್ಡ್ ಡೆಪಾಸಿಟನ್ನು ಜಾಸ್ತಿ ಮಾಡಿದ್ದಾರೆ ಅಂತ ಡೇಟಾ ಬಂದಿತ್ತು. ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆನೂ ನಾವು ಮಾತಾಡಿದ್ವಿ. ಕಾರ್ಪೊರೇಟ್ FD ಅಂತಲೂ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ. RBI ಕಡೆಯಿಂದ 5 ಲಕ್ಷ ತನಕ ನಿಮ್ಮ ದುಡ್ಡಿಗೆ ಖಾತರಿ ಇರುತ್ತೆ. ನೀವು ಯಾವುದೇ ಬ್ಯಾಂಕಲ್ಲಿ ಇಟ್ಟು ಆ ಬ್ಯಾಂಕ್ ಏನಾದ್ರು ಬ್ಯಾಂಕ್ರಪ್ಟ್ ಆಯಿತು ಮತ್ತೊಂದಾಯಿತು ಅಂದರೆ 5 ಲಕ್ಷಕ್ಕಿಂತ ಜಾಸ್ತಿ ನೀವು ಎಷ್ಟೇ ದುಡ್ಡು ಇಟ್ಟಿದ್ರು ಸೇಫರ್ ಗ್ಯಾರಂಟಿ, ಸಾವರಿನ್ ಗ್ಯಾರಂಟಿ ಅಂತ ನಿಮಗೆ ಸಿಗೋದು RBI ಇಂದ 5 ಲಕ್ಷ. ಅದನ್ನು ಕೂಡ ಜಾಸ್ತಿ ಮಾಡಬೇಕು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಯಾವ ಮಾತಾಡ್ತಾರೆ ನೋಡೋಣ. ಆದರೆ ಸೇವಿಂಗ್ಸ್ ಬ್ಯಾಂಕು ಕರೆಂಟ್ ಬ್ಯಾಂಕಲ್ಲಿ ಇಟ್ಟಿರೋ ಅಕೌಂಟನ್ನು ತೆಗೆದು ಈ FDಗೆ ಹಾಕಿರುವಂಥ ಸಂಖ್ಯೆ ಸಣ್ಣ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂತ ರಿಪೋರ್ಟ್ ಬಂದಿದೆ. ಜೊತೆಗೆ ಇನ್ವೆಸ್ಟರ್ಸ್ದು ಕೂಡ ಡೇಟಾ ಬರುತ್ತೆ. ಪ್ರತಿ ತಿಂಗಳು ಎಷ್ಟು ಜನ ಹೊಸಾಗಿ ಮ್ಯೂಚುವಲ್ ಫಂಡನ್ನು ಅಕೌಂಟನ್ನು ಓಪನ್ ಮಾಡ್ತಾರೆ. ಅದು ನೋಡೋದಾದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಆಗಿದೆಯಂತೆ. ಜನವರಿನಲ್ಲಿ ಮಾರ್ಕೆಟು ಬೀಳ್ತಾ ಇದೆ. ಇದೆಲ್ಲ ಯಾರು ಇನ್ನೂ ಬರ್ತಾ ಇಲ್ಲ, ಹೆದರ್ಕೊತಾ ಇದ್ದಾರೆ ಎಲ್ಲ ನೆಗೆಟಿವ್ ಕಮೆಂಟ್ಸ್ ನೋಡಿಕೊಂಡು. ಜೊತೆಗೆ ಈಗ ಎಷ್ಟೋ ಕೋಟಿ ಟ್ರೇಡ್ ಆಗಿದೆ ಆಯಿತಾ, ಅಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ರಿಟೇಲರ್ಸ್ ಕಡೆಯಿಂದ. ಆ ರಿಟೇಲರ್ಸಲ್ಲಿ ಎಷ್ಟು ಜನ ಅದನ್ನು ಮಾಡಿದ್ದಾರೆ ಅಂತ ನೋಡ್ತಾ ಬರೋದಾದರೆ ಒಂದು 2% ಜನದಿಂದನೇ ಏನೋ 79% ಆಫ್ ಅಮೌಂಟ್ ಏನು ಎಕ್ಸಿಕ್ಯೂಟ್ ಆಗಿದೆಯೋ ಅದು 2% ಜನಕ್ಕಿಂತ ಕಮ್ಮಿ ಜನ ಅಷ್ಟು ದುಡ್ಡನ್ನು ಹಾಕಿದ್ದಾರೆ. ಅಂದರೆ ಮಿಕ್ದವರೆಲ್ಲ ಇನ್ವೆಸ್ಟರ್ಸ್ ಇದ್ರೂ ಅವ್ರು ಹಾಕಿರೋ ದುಡ್ಡು ತುಂಬ ಕಡಿಮೆ ಈ ಟೈಮಲ್ಲಿ ಇನ್ವೆಸ್ಟ್ ಮಾಡಿರೋದು, ಅಥವಾ ಅವರು ಇನ್ವೆಸ್ಟ್ ಮಾಡಿರೋ ಮೊತ್ತ ತುಂಬ ಕಡಿಮೆ. ಅಲ್ಲಿಗೆ ರಿಟೇಲರ್ಸಲ್ಲೂ ಕೂಡ ಹೆವಿ ರಿಟೇಲರ್ಸ್ ಆ ಒಂದು 2% ಕ್ಯಾಟಗರಿನಲ್ಲೇ ಬರ್ತಾರೆ ಅನ್ನೋದು ಮತ್ತೆ ಡೇಟಾ ಹೇಳಿದೆ. ಅದು ಡೇಟಾ ಕೂಡ ಬಂದಿತ್ತು. ಇದ್ರ ಜೊತೆಗೆ ಅದಾನಿ ಗ್ರೀನ್ ಕಂಪನಿಯಿಂದ ಒಂದು ಸಾಲ ಮರುಪಾವತಿಗೋಸ್ಕರ $1 ಬಿಲಿಯನ್ ಕ್ಯಾಪಿಟಲ್ನ ರೈಸ್ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಬಂದಿತ್ತು. ಓಲಾ ಕಂಪನಿ 1,000 ಜನನ
ಜನನ ಲೇ ಆಫ್ ಮಾಡ್ತಾ ಇದ್ದಾರೆ. ಅವರು ಕೂಡ ಅಗೇನ್ ಮಾರ್ಕೆಟ್ ಕಾಂಪಿಟೇಷನ್ ಇದೆ. ಅವ್ರದ್ದು ಕೂಡ ಡೇಟಾ ಬಂದಿತ್ತು ನೋಡಿ. ಫೆಬ್ರವರಿನಲ್ಲಿ ಬಜಾಜ್ ಆಟೋ ನಂಬರ್ 1 ಸೆಲ್ಲಿಂಗ್. ಜನವರಿನಲ್ಲೂ ಒಂದು 20,000 ಗಾಡಿ ಮಾರಿದ್ದಾರೆ, ಫೆಬ್ರವರಿಲಿ 20,000 ಗಾಡಿ ಮಾಡಿದ್ದಾರೆ. ಓಲಾ ಅದು ಕಮ್ಮಿ ಆಗ್ತಾ ಇದೆ, ಅವರಿಗೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಅದು ಕೂಡ ಕಾಣಿಸ್ತಾ ಇದೆ. ಅದನ್ನ ಆಪ್ಟಿಮೈಸೇಷನ್ ಮಾಡ್ಕೊಳಕ್ಕೆ 1,000 ಜನನ ಅವರು ಲೇ ಆಫ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟ್ಯಾರಿಫ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಇನ್ನೂ ಆಚೆ ಈಚೆ ಬರ್ತಾನೆ ಇರುತ್ತೆ ಟ್ಯಾರಿಫ್ ಸಮಾಚಾರಗಳು. ಅದನ್ನು ಹೊರತುಪಡಿಸಿ ನೋಡಿದ್ರೆ ಗೋಲ್ಡಿಂದು ಇಂಪೋರ್ಟ್ ಡ್ಯೂಟಿ ಬಗ್ಗೆ ನಿಮಗೆ ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದೀನಿ. ಇದಿಷ್ಟು ಇವತ್ತು ನಾವು ತಿಳಿಸಬೇಕಾಗಿದ್ದಂಥ ಅಪ್ಡೇಟು. ಇದನ್ನು ಹೊರತುಪಡಿಸಿ ಏನಾದರೂ ಇತ್ತು ಅಂತಂದರೆ ಈ ಥರ ಇಂಡೆಕ್ಸ್ಗಳ ಬಗ್ಗೆ ಮಾತಾಡಿದ ಮೇಲೆ ನ್ಯೂಸ್ ಸೆಕ್ಷನಲ್ಲಿ ಅದನ್ನ ಕವರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಕೆಳಗಡೆ ಪಿನ್ಡ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಏನು ಒಂದು ಬಜಾಜ್ ಅಲಯನ್ಸ್ ಇ ಟಚ್ ಪ್ಲಾನ್ ಇತ್ತು ಅದರ ಒಂದು ಡಿಸ್ಕ್ರಿಪ್ಷನ್ನು ಕೊಟ್ಟಿರ್ತೀನಿ. ಅದೇನು ಆ ಪ್ಲಾನ್ ಅಂತ ತಿಳಿಸ್ಕೊಟ್ಟಿರೋಂಥ ವಿಡಿಯೋ ಜೊತೆಗೆ ಒಂದು ಫಾರ್ಮ್ನು ಕೂಡ ಕೊಟ್ಟಿರ್ತೀನಿ. ಆ ಫಾರ್ಮ್ನ ಸಬ್ಮಿಟ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮಗೆ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡ್ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ದಯವಿಟ್ಟು ಇನ್ನೂ ಡಿಲೇ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ವರ್ಷ ನಿಮಗೆ ವಯಸ್ಸು ಜಾಸ್ತಿ ಆದಂಗೂ ಕೂಡ 5-6% ನೀವು ಹೆಚ್ಚಿಗೆ ಪ್ರೀಮಿಯಂನ ಭರಿಸಬೇಕಾಗ್ತಾ ಹೋಗುತ್ತೆ ಟರ್ಮ್ ಇನ್ಶೂರೆನ್ಸಲ್ಲಿ. ಎಮರ್ಜೆನ್ಸಿ ಫಂಡ್ ಬಗ್ಗೆ ಆಲ್ರೆಡಿ ಗಮನ ಕೊಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಇನ್ವೆಸ್ಟ್ಮೆಂಟು ಎಲ್ಲದೂ ಮಾಡಬೇಕು, ಆದರೆ ಎಮರ್ಜೆನ್ಸಿಗೆ ಅಂತ ತೆಗೆದಿಟ್ಟಿರೋ ದುಡ್ಡಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋಕ್ಕೆ ಹೋಗಬೇಡಿ. ಅದು ಸಪ್ರೇಟಾಗಿ ಫಸ್ಟ್ ಬಿಲ್ಡ್ ಮಾಡಿ, ಅದು ಕೂಡ ಒಂದು ಇನ್ವೆಸ್ಟ್ಮೆಂಟ್ ಥರನೇ, ಯಾಕೆಂದರೆ ಆಪತ್ಕಾಲಕ್ಕೆ ನಿಮಗೆ ಸಿಗುವಂಥದ್ದು. ಅದ್ರ ಬಗ್ಗೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2025 ಕೂಡ ಕೊಟ್ಟಿದ್ದೀನಿ, ಚೆಕ್ಔಟ್ ಮಾಡ್ಬೋದು. ಇದಿಷ್ಟು ಇವತ್ತಿನ ಚಾಟ್ ಸಾಕಾಗಿತ್ತು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.